ಈ ಬಿಡದಿ ಟೌನ್ಶಿಪ್ ಇಂದ ರೈತರಿಗೆ ಏನೇನೆಲ್ಲ ಉಪಯೋಗ ಆಯ್ತು ಅಂತ ಯಾರು ಹೇಳಿಲ್ಲ. ಸೊ ನಾನು ಹೇಳ್ತೀನಿ, ಈ ವಿಡಿಯೋನ ಪೂರ್ತಿ ನೋಡಿ. ನೀವು ರೈತರ ಹತ್ರ 2 ಕೋಟಿಗೆ ಜಮೀನ್ ತಗೊಂಡು ಅದೇ ಜಮೀನಲ್ಲಿ ಫ್ಲಾಟ್ಸು ವಿಲ್ಲಾಸು ಕಟ್ಟಿ 25 ಕೋಟಿಗೆ ಮಾರ್ತೀರಾ. ಬಿಡದಿ ಟೌನ್ಶಿಪ್ ಮಾಡಿ ಕಂಪ್ನೀಸ್ ಮಾಡೋದಾದ್ರೆ ರೈತರಿಗೆ ಕೆಲಸ ಕೊಡ್ತೀರಾ? ಕೆಲಸ ಕೊಡೋದಾದ್ರೆ ಯಾವ ತರ ಕೆಲಸ ಕೊಡ್ತೀರಾ? ಯಾಕಂದ್ರೆ ಮೆಜಾರಿಟಿ ಅಲ್ಲಿರೋದು ರೈತರು. ಸೆಕ್ಯೂರಿಟಿ, ಕ್ಲೀನರ್ ಅಂತ ಕೆಲಸ ಕೊಡೋದಲ್ಲ, ಅವ್ರ ಮಕ್ಕಳಿಗೆ ಫಿಕ್ಸ್ಡ್ ಸ್ಯಾಲ್ರಿ ಬರೋ ಥರ ಏನಾದರೂ ಕೆಲಸ ಕೊಡೋದಕ್ಕಾಗುತ್ತಾ? ರೈತರು ಅವ್ರ ಜಾಗನ ಕೊಡೋದಕ್ಕೆ ಒಪ್ಕೊಂಡ್ರು ಅನ್ಕೊಳ್ಳಿ, ನೀವು 2 ಕೋಟಿ ಜಾಗದಲ್ಲಿ 4 ಕೋಟಿಯನ್ನು ಕೊಟ್ರಿ. ಆದರೆ ಲಕ್ಷಗಳಿಗೆ ಕೊಲೆ ಮಾಡೋ ಕಾಲದಲ್ಲಿ ಒಂದು ಊರಲ್ಲಿ ಪ್ರತಿಯೊಬ್ಬರ ಹತ್ರನೂ ಕೋಟಿಗಳಿದಾವೆ ಅಂದರೆ ದರೋಡೆ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಕನಕ್ಪುರದಲ್ಲಿ ಅವ್ರದೇ ಸ್ವಂತ ಜಾಗ ಇದೆ. ಅವ್ರ ಮುಖ್ಯ ಉದ್ದೇಶ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ರೆ ಕನಕ್ಪುರದಲ್ಲೇ ಯಾಕೆ ಮಾಡಬಾರ್ದು? ವರ್ಷಗಳಿಂದ ಬೆಂಗಳೂರಲ್ಲಿ ಜಾಗ ತಗೊಂಡಿದ್ದ ಕಂಪ್ನಿಗಳಾಗ್ಲಿ, ಸಾಫ್ಟ್ವೇರ್ ಟೆಕ್ ಪಾರ್ಕಲ್ಲಾಗಲಿ ಕನ್ನಡಿಗರಿಗೆ ಕೆಲಸ ಸಿಕ್ಕಿಲ್ಲ. ಇನ್ನು ಬಿಡದಿಲ್ ಏನಾಗ್ಬೋದು ಯೋಚನೆ ಮಾಡಿ. ಇದೇ ಯೋಜನೆ ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ರು. ಅವಾಗ ರೈತರು ಒಪ್ಲಿಲ್ಲ, ಯೋಜನೆ ಕೈ ಬಿಟ್ರು. ಇಲ್ಲಿ ಕುಮಾರಸ್ವಾಮಿಯನ್ನ ಹೈಲೈಟ್ ಮಾಡೋದಕ್ಕೆ ಹೋಗ್ತಿಲ್ಲ, ಅವರು ರೈತರನ್ನ ಅವ್ರ ಪಾಡಕ್ಕೆ ಬದುಕಕ್ಕೆ ಬಿಟ್ಬಿಟ್ರು. ಬಿಡದಿ ನೆಲದ ಮೇಲೆ ಹಾಕಿರೋದು ಆ ರೈತರಿಗೆ. ಅವ್ರು ಒಪ್ಪೋವರೆಗೂ ಏನು ಮಾಡೋದಕ್ಕಾಗಲ್ಲ. ಇದು ಲ್ಯಾಂಡ್ ಆಫ್ ಡೆಮೋಕ್ರಸಿ. ಜನರು ವಿರುದ್ಧ ಹೋಗಿ ಅವ್ರ ಜಾಗನ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಇದು ಹೆಂಗಿದೆ ಅಂದ್ರೆ ಅವ್ರ ಜಾಗನ ಕಿತ್ಕೊಂಡು ಅವ್ರಿಗೆ ಒಳ್ಳೇದು ಮಾಡ್ತೀವಿ ಅನ್ನೋ ತರ ಇದೆ. ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಕಾಡಲ್ಲಿದ್ದ ಗಿಣಿನ ಪಂಜರದಲ್ಲಿ ಹಾಕಿ ನಿಂಗೆ ಜೀವನ ಕೊಡ್ತೀನಿ ಅಂತ ಅದ್ರ ಜೀವನನೇ ಕಿತ್ಕೊಳ್ಳೋ ಅಂತ ಕೆಲಸ ಆಗ್ತಿದೆ. ಹಾರೋದಕ್ಕೆ ಬಿಟ್ಬಿಡಿ, ಸಾವೋ ಬದುಕೋ ಅದು ನೋಡ್ಕೊಳ್ಳುತ್ತೆ. ಪೊಲಿಟಿಷಿಯನ್ಸ್ ಯಾರು ರೈತರ ಜೀವನನ ಡಿಸೈಡ್ ಮಾಡೋದಕ್ಕೆ? ಬದುಕೋ ಸಾವೋ ಅವ್ರು ನೋಡ್ಕೊಂತಾರೆ ಬಿಡಿ. ಒಳ್ಳೇದು ಮಾಡ್ತೀವಿ ಅಂತ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ಬಾರ್ದು. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.